ಇವತ್ತು ಪ್ರಮಾಣ ಕೊಟ್ಟು ರಾಜ್ಯಪಾಲ ಕಲಿಸ್ತಾ ಇದ್ದೀವಿ. ಶಾಸಕ ಸ್ಥಾನದಿಂದ ಇವನು ಅನರ್ಹಗೊಳಿಸಬೇಕು. ಶಾಸಕ ಸ್ಥಾನಕ್ಕೆ ಅನ್ಬಿಟ್ಟು ಇವನು ಸಂವಿಧಾನವನ್ನ ಯಾರು ವಿರೋಧ ಮಾಡ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಶಾಸಕರು. ಇವ್ರ ಘನತೆ ಗೌರವ ಏನಿಲ್ಲ ಬಂಧುಗಳೇ. ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಇನ್ನೇನು ನ್ಯಾಯಾಲಯ ತೀರ್ಪನ್ನ, ನ್ಯಾಯಾಲಯ ವ್ಯವಸ್ಥೆಯನ್ನ ನಾವು ಎತ್ತಿದ್ದೀವಿ ಅಂದ್ರೆ ಜನಸಾಮಾನ್ಯರನ್ನ ಮಾರಾಟ ಮಾಡ್ತಾನೆ ಈ ಮನುಷ್ಯ. ಆದ್ರಿಂದ ಈ ಕೊಪ್ಪಳ ಮಂಜುನವರನ್ನ ಅನರ್ಹಗೊಳಿಸೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಹಂತವಾಗಿ ಮಾಡಿ ಇವತ್ತು ಸಾಂಕೇತಿಕವಾಗಿ ನಮ್ಮ ವೆಂಕಟೇಶ್ ಅವರು ಮತ್ತೆ ನಮ್ಮ ಚಿಕ್ಕನಾರಾಯಣ ಅವರು, ನಮ್ಮ ಸದಾಶಿವ ಅವರು ಮತ್ತೆ ನಮ್ಮ ದತ್ತನಾಥ ಸ್ವಾಮಿ, ಚೇತನ್ ಬಾಬು ಇವತ್ತರ ನಾವು 13ರಿಂದ ಶಾಸಕ ಒತ್ತೂರು ಮಂಜುನಾಥ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತು ನಮ್ಗೆ ತೆಗೆಯಲಿಲ್ಲ. ಇವತ್ತು ಒಬ್ಬರು ಮನುಷ್ಯನ ಪ್ರಾಣ ತೆಗೆಯಬಹುದು, ನಿನ್ನ ಮನುಷ್ಯ ಮಾಡಿದ್ರೆ ಒಬ್ಬರು ಮನುಷ್ಯನ ಪ್ರಾಣ ತೆಗೆಯಬಹುದು. ಇಡೀ ಸಮುದಾಯ ಪ್ರಾಣವನ್ನು ಯಾವತ್ತೂ ನೀವು ತೆಗೆಯೋಕ್ಕಾಗೋದಿಲ್ಲ. ನಿನ್ನ ಕೈಲಿ ಏನೂ ಆಗೋದಿಲ್ಲ. ನೀನು ಇವತ್ತು ಹೇಳ್ತಾ ಇದ್ದೀನಿ, ನೀನು ಅಗೌರವ ಇದೆಯಾ, ಅಗೌರವ ಇದೆಯಾ, ಈ ಶಿಸ್ತುಬೋಧನೆ ಅನ್ನೋದು ನಿಮಗಿಲ್ಲ. ಆದ್ರಿಂದ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಷರತ್ತಾಗಿ ಇವತ್ತು ನೋಡ್ರೆ ಇನ್ನೊಂದು ನಮಗೆ ಮರೆಯಲಾಗದ ದಿನ ಏನಪ್ಪ ಅಂದ್ರೆ ನಾಳೆ ಶಿಕ್ಷಣ ದಿನಾಚರಣೆ. ಆ ಶಿಕ್ಷಣ ದಿನಾಚರಣೆಗೆ ಇವನಿಗೆ ವೆಲ್ಕಮ್. ಮುಖ್ಯ ಅತಿಥಿಗಳಾಗಿ ಹೋಗ್ತಾನೆ. ಯಾವ ದೊಡ್ಡ ಮನುಷ್ಯನಿಗೆ ನೀವು ಹೋಗ್ತೀಯಾ, ನೀನು ರಾಜಕೀಯ ಶಾಸಕ, ನೀನು ಆ ಸಭೆಯಾಗಿ ನೀವು ಹೋದ್ರೆ ನಿಮಗೆ ಇನ್ನಂತ ಚಂದ ಬೇರೆ ಇಲ್ಲ ಅಂತೇಳಿ ಇವತ್ತು ಏನು ನೀವು ಅವಕಾಶ ಕೊಟ್ಟಿದ್ದೀವಿ ಸಾಂಕೇತಿಕ ಸೈನಿಗೆ ಎಲ್ರಿಗೂ ಒಂದು ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳನ್ನ ನೀವು ಇವತ್ತು ಸಹ ಬಂದ ನೀನು ಶಾಸಕರ ಸ್ಥಾನವನ್ನು ಕೊಡ್ತಿದ್ದೀಯ. ವಿದ್ಯೆ ಅಂದ್ರೆ ಏನು, ಗುರು ಅಂದ್ರೆ ಏನು, ತಂದೆ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಮಾತಾ ಪಿತಾ ಗುರು ಅನ್ನುವಂಥದ್ದನ್ನ ಮರ್ತಿದ್ದೀಯಾ. ಆ ಮಾತಾ ಪಿತಾ ನೀನು ಮಲೇಷಿಯಾನಲ್ಲೇ ಇನ್ನೊಂದಲ್ಲೇ ಸಿಂಗಾಪುರದಲ್ಲೇ ಹೋಗಿ ಜಾದು ಮಾಡ್ತೀನಿ ಅಂತ ಹೇಳ್ತೀಯ. ಇದೇನ ನೀನು ಕಲ್ತಿರ್ತಕ್ಕಂಥ ವಿದ್ಯೆ ಕಟ್ಟಿರ್ತಕ್ಕಂಥ ಗುರುಗಳಿಗೆ ಎಷ್ಟು ಮಕ್ಕಳು ಗೌರವ ಕೊಟ್ಟಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಿರಂಗ ಪಡಿಸ್ತಾ ಇದ್ದೀನಿ. ನಿನಗೆ ನಾಚಿಕೆ ಆಗಬೇಕು. ಮಾತಾ ಅಂದ್ರೆ ತಾಯಿ, ಪಿತಾ ಅಂದ್ರೆ ತಂದೆ, ಗುರು ಅಂತಂದ್ರೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರು, ಅವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕು, ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ನೀನು ಗೌರವದಿಂದ ನಡೆಯುತ್ತಕ್ಕಂಥದ್ದು ನಿಮ್ಗೆ ಕಲಿಬೇಕು. ನೀನು ಶಾಸನ ಆಗ್ಬೇಕಂತ ಕಾರಣ ಈ 3 ಜನ ಇಲ್ಲಂದ್ರೆ ನೀನು ಏನು ಶಾಸನ ಆಗ್ತಾ ಇಲ್ಲ. ಎಲ್ಲ ಭಿಕ್ಷೆ ಮಾಡ್ತಾ ಇದೆ. ಮಲೇಷಿಯಲ್ಲಿ ಟೊಳ್ಳು ಭಾಷೆಗಳು ಹೇಳಿ, ಬಿತ್ತರವಾದ ಬಿತ್ತರಿ ಭಾಷೆಗಳು ಹೇಳಿ ಅಲ್ಲಿ ಕೊಳ್ಳೆ ಹೊಡಿತಾ ಇದೆ. ಕೋಲಾರ ತಾಲೂಕಿನಲ್ಲಿ ಶಾಸಕನಾಗಿದೆ ಅಂತ ಹೇಳಿದ್ರೆ ಈ 3 ಜನರಿಂದಾನೇ. ತಾಯಿ ಜನ್ಮ ಕೊಟ್ಟಿರ್ತಾಳೆ, ತಾಯಿ ಜನ್ಮವೆತ್ತಿರ್ತಾಳೆ, ತಂದೆ ಜನ್ಮ ಕೊಟ್ಟಿರ್ತಕ್ಕಂತಾನೆ. ತಂದೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಯವರ ಮಧ್ಯೆ ಉತ್ತಮವಾದಂಥ ಶಾಸಕತ್ವದ ಬೆಳಕಿಗೂ ಕೊಟ್ಟಿರ್ತಕ್ಕಂಥ ಈ ಗುರುಗಳೇ. ಅವರ ನೀವು ಸಹ್ಯ ಮಾಡ್ಬೇಕಂದ್ರೆ ಅವ್ರು ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳು ಅವರೇ, ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ಗುರುಗಳೇ. ಅದನ್ನು ಮನದಟ್ಟು ಮಾಡ್ಕೋ. ನೀನು ಮನದಟ್ಟು ಮಾಡಿದಿರ ನೀನು ಒಬ್ಬ ವಿಸ್ತೃತವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥ ವಿಚಿತ್ರ ಲೇಲಕ ಶೂಗೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಕೋಲಾರ ತಾಲೂಕಿನ ಜನತೆ ಎಚ್ಚೆತ್ಕೋಬೇಕಾಗಿತ್ತು. ಅವ್ರು ಎಚ್ಚೆತ್ಕೊಂಡಿಲ್ಲ. ಕಾರಣ ಏನಂತ ಹೇಳಿದ್ರೆ ಕೆಲವು ನಾಯಕರುಗಳು, ಯಾರಂತ ಹೇಳೋದು ಬೇಡ, ಇಂಥ ನಾಯಕರುಗಳನ್ನ ಹೊರತುಪಡಿಸಿ ಕೆಲವು ನಾಯಕರುಗಳು ಹಣದ ಆಸೆಗಾಗಿ ನಿಮ್ಮನ್ನ ಕೋಲಾರ ಮನೆ ಮನೆಗೆ ಕರೆದು ಹೋಗಿ ನಿಮಗೆ ಓಟ್ ಸೃಷ್ಟಿ ಮಾಡಿಲ್ಲ ಅಂತಿದ್ರೆ ನ್ಯಾಯಾಲಯದಲ್ಲಿ ನೀವು ಪರ ಆದರೆ ನಿಮ್ಮನ್ನ ಹೆಗಲ ಮೇಲೆ ಹೊತ್ತು ಇಲ್ಲಿಂದ ಕೋಲಾರಿಂದ ಮುಲ್ಬಾಗ್ಲವರೆಗೂ ನಿಮ್ಮನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದವ್ರು ನಾವು. ಅದೇ ನಿಮಗೆ ಏನಾದರೂ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರೂವ್ ಆದ್ರೆ ನೀವು ಬೇಷರತ್ತಾಗಿ ಕ್ಷಮೆ ಯಾಚಿಸಿ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ಆ ಮಾತಲ್ಲಿ ನಿಂತಿದ್ದೀವಿ. ಅದು ನೀವು 2 ನಾಲ್ಗೆ ಇರುವಂತ ಶಾಸಕರು ನೀವು ಏನು ಇವತ್ತು ನೀವು ಎಲ್ಲರನ್ನ ಎತ್ಕಟ್ಟಿ ಇಡೀ ಕೋಲಾರ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿ ದಲಿತ ಮುಖಂಡರನ್ನ ಹೊಡೆದು ಒಂದು ಗುಂಪು ಆ ಕಡೆ ಒಂದು ಗುಂಪು ಈ ಕಡೆ ಮಾಡಕ್ ಹೊರಟಿದ್ರ ನೀವು. ಇದೆಲ್ಲ ಸಹಿಸಲ್ಲ ನಾವು. ಒಂದಲ್ಲ ಒಂದು ದಿನ ನಿಮ್ಮ ಜೊತೆಯಲ್ಲಿರೋರೇ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಆ ಸಮಯ ಅತಿ ಶೀಘ್ರದಲ್ಲೇ ಬರಲಿದೆ. ಏನೋ ಇವತ್ತು ಈ ಸಾಂಕೇತಿಕ ಹೋರಾಟಕ್ಕೆ ನನ್ನ ಕರೆದು ಮಾತಾಡಿದೆ. ಅವತ್ತು ಪ್ರತಿಭಟನೆಯನ್ನು ಮಾಡಿದಾಗ ಕೆಲವು ನಮ್ಮಲ್ಲಿರ್ತಕ್ಕಂಥ ಕೆಲವು ದಲಿತ ಸಂಘಟನೆಗಳು ನಮ್ಮ ವಿರುದ್ಧ ಹರಿಯಾಯಿತು. ಇವತ್ತು ಅವ್ರ ನಕಲಿ ದಾಖಲೆಗಳನ್ನ ನೀಡಿ ಏನು ಜಾತಿ ಪ್ರಮಾಣ ಪತ್ರವನ್ನು ಕೊಡಿದ್ರು ಅದು ಇಡೀ ಜಿಲ್ಲೆಗೆ ಗೊತ್ತು. ಆದರೂ ಸಹ ಅವರನ್ನು ಈ ಕೋಲಾರ ಜಿಲ್ಲೆ ತಾಲೂಕಿಗೆ ತಂದು ಅವ್ರ ಹಿಂದೆ ನಿಂತು ಅವರನ್ನು MLA ಮಾಡ್ತಾರೆ. ಇದು ವಿಪರ್ಯಾಸ. ಯಾಕಂದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡಕ್ ಬಂದು ನಾವು ಸರಿ ಇದೀವಿ ಅಂತ ನೋಡ್ಕೋಬೇಕಾಗ್ತದೆ. ಅವ್ನು ಹಾಕೋ 50,000 ರೂಪಾಯಿ ಲೇಲ ಖರ್ಚಿಗೆ ನಮ್ಮನ್ನು ಹೋಲಿಸ್ತಾನೆ. ಅಂಥವನನ್ನ ಈ ಕ್ಷೇತ್ರದಲ್ಲಿ MLA ಮಾಡ್ತಾರೆ. ಅಂಥವ್ನು ಈಗೇನು ಮಾಡ್ತಾರೆ, ಎಲ್ಲ ಅಧಿಕಾರಿಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಹಿಟ್ಲರ್ ಧೋರಣೆ. ಒಬ್ಬ ಶಿಕ್ಷಕ ನಿನ್ನಂತ ಸಾವಿರಾರು MLAಗಳನ್ನ ಮಾಡಬಲ್ಲ ಒಬ್ಬ ಏನು ಟ್ರಾನ್ಸ್ಪಾರ್ಡರ್
ಅವರನ್ನ ಕಿತ್ತೋಗುತ್ತೆ ಅಂತ ಹೇಳ್ತೀಯಲ್ಲ, ಆ ಕಿತ್ತೋಗುತ್ತೆ ಅನ್ನೋ ಪದದ ಅರ್ಥ ನಿನಗೆ ಡಿಕ್ಷನರಿ ಇರಬೇಕು. ಜನ ಏನಾದರೂ ಮನಸ್ಸು ಮಾಡಿದ್ರೆ ಅದನ್ನು ಕಿತ್ತೋಗೋದು ಏನಂತ ತೋರಿಸ್ಕೊಡ್ತಾರೆ ನಿಮಗೆ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ನಿಮ್ಮ ಹತ್ರ ಅಧಿಕಾರ ಇರ್ಬೋದು. ಆ ಅಧಿಕಾರ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಯವಿಟ್ಟು ಇದನ್ನು ಬರೀತಾ ಇದ್ದೀರಿ ನೀವು. ನಿಮ್ಮ ಹಿಂದೆ ಇರೋರು ಬರೀ ನಿಮ್ಮನ್ನು ಚೂ ಬಿಡ್ಬೋದು. 12ನೇ ತಾರೀಕು ನೆನಪಲ್ಲಿರಲಿ ಶಾಸಕರೇ, 12ನೇ ತಾರೀಕು ನಿಮ್ಮ ಭವಿಷ್ಯ ಅವರ ಬೀಳಲಿದೆ. ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧವಾಗಿ ಒಂದು ಆದೇಶ ಆಗುತ್ತೆ. ಅಲ್ಲಿವರೆಗೂ ತಡೆಕೆಲಿ ಕೆಲವೇ ದಿನಗಳು ನೀವು ಸುಳ್ಳು ಜಾತಿ ಪ್ರಮಾಣ ಅದೇ ಪತ್ರ ಮಾಡಿಕೊಂಡು ನೀವು ಏನು ನಕಲಿ ಮಾಡ್ಕೊಂಡಿರೋದು, ನಿಮ್ಮ ಮೇಲೆ 420 ಕೇಸ್ ಇದೆ, ನಿಮ್ಮ ಮೇಲೆ ಅಟ್ರಾಸಿಟಿ ಆಗುತ್ತೆ. ನಿಮ್ಮನ್ನು ಇದೇ ಪೊಲೀಸ್ ಇಲಾಖೆ ಬಂಧಿಸಬೇಕು. ಪೊಲೀಸ್ ಇಲಾಖೆ ನಿಮ್ಮನ್ನು ಬಂಧಿಸಲಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಕಾನೂನು ಹೊಂದಿದೆ. ಅದು MLAಗಾಗಿರ್ಬೋದು, MP ಗಾಗಿರ್ಬೋದು, ಸಾಮಾನ್ಯ ವ್ಯಕ್ತಿಗಾಗಿರ್ಬೋದು, ಅಥವಾ ದಲಿತ ಮುಖಂಡರಿಗಾಗ್ಬೋದು. ಇವತ್ತು ದಲಿತ ಮುಖಂಡರನ್ನು ಹೊಡೆದ ಹಲವು ನೀತಿಯನ್ನು ಮಾಡ್ತಾ ಇದ್ದೀರಿ ಈ ಕೋಲಾರ ತಾಲೂಕಿನಲ್ಲಿ. ನೀವು ಇದನ್ನ ಸಹಿಸ್ಕೊಂಡು ಯಾರು ಇರಲ್ಲ. ಪ್ರಾಮಾಣಿಕವಾಗಿದ್ದೀವಿ ನಾವು. ನೀವೇನು ಮಾಡಿದಿರಿ ಎಲ್ಲವನ್ನ ಎಲೆ ಎಲೆಯಾಗಿ ದಾಖಲೆಗಳ ಸಮೇತ ಬಿಚ್ಚಿಡ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತೇನು ಇಲ್ಲಿ ಅಲ್ಪ ಜನ ಇದೀವಂತ ತಾವು ಖುಷಿ ಪಡಬೇಡಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ 1 ಟನ್ನು ಕಬ್ಬಿಣ ಬೇಡ, ನಮಗೆ 4 ಗ್ರಾಮ್ ಚಿನ್ನ ಸಾಕು. ಇಲ್ಲಿರೋರೆಲ್ಲ ನಾವು ಚಿನ್ನಗಳ ಥರ. ಇವತ್ತು ಏನು ಇಲ್ಲಿ 50 ಜನ ಇದ್ದೀವಿ, ಮುಂದಿನ ದಿನಗಳೆಲ್ಲ 500 ಜನ ಆಗ್ತೀವಿ, ಇನ್ನೊಂದು ದಿನ 5,000 ಜನ ಆಗ್ತೀವಿ. ಈ ತಾಲೂಕಿಂದ ತಮ್ಮನ್ನು ಓಡಿಸೋವರೆಗೂ ನಮ್ದು ನಿರಂತರವಾದ ಹೋರಾಟ ಇರ್ತದೆ. ಯಾಕೆ ಸ್ವಾಮಿ ಮರ್ತೋಗಿದ್ರ 2013ರಲ್ಲಿ ನೀವು ನಮ್ಮನ್ನು ಶೂಗೋಲಿಸಿರಿ. ಅವತ್ತೇ ಏನು ಪತ್ತೂರು ಮಂಜುನಾಥ್ ಶಾಸಕ, ವಿದ್ಯೆ ಇಲ್ಲದ ಶಾಸಕ, ಬುದ್ಧಿ ಇಲ್ಲದ ಶಾಸಕ, ಇವತ್ತು ನಮ್ಮ ಗುರು ವಂದನೆ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲದ ಶಾಸಕ, ಇವತ್ತು ಕಾನೂನಲ್ಲಿ ಅರಿವಿಲ್ಲದ ಶಾಸಕ, ದಲಿತರ ಬಗ್ಗೆ ಗೌರವ ಇಲ್ಲದ ಶಾಸಕ, ಇವತ್ತು ಜಿಲ್ಲೆಯ ಬಗ್ಗೆ ಕಾಳಜಿ ಇಲ್ಲದ ಶಾಸಕ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ 13ನೇ ಇಸ್ವಿಯಿಂದ ಜಾತಿ ಕದ್ದ ಕಳ್ಳಾಟ. ಇವತ್ತು ಅವತ್ತಿಂದ ಹೋರಾಟಗಾರರನ್ನ ಲೇಲೇಕರ್ ಶಿವಗೋಲಿಸಿದಂಥ ದೊಡ್ಡ ಶಾಸಕ. ಇವತ್ತು ನಿನ್ನೆ ದಿನ ಮಹಿಳಾ ಕಾಲೇಜಿನಲ್ಲಿ ಒಬ್ಬ ಗುರುಗಳನ್ನು ರಿಟೈರ್ಡ್ ಇವತ್ತು ನಾಳೆ ಆಗ್ತಾರೆ ಪ್ರಾಂಶುಪಾಲರನ್ನು ಯಾವ ಥರ ಬಳಸ್ತಾನೆ ಅಂದರೆ ಸ್ಟೂಡೆಂಟ್ ಮುಂದುಗಡೆ, ಸ್ಟಾಫ್ ಮುಂದುಗಡೆ, ಜಿಲ್ಲಾ ಇವರು ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದುಗಡೆ ಕಿತ್ತೋಗ್ತದೆ ಅಂತ ಪದ ಬಳಸ್ತಾನೆ. ಬಂಧುಗಳೇ, ನೀವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಈ ಜಿಲ್ಲೆ, ಈ ತಾಲೂಕಿನ ಜನತೆ ತಲೆ ಬಗ್ಗಿಸಬೇಕಾಗಿದೆ ಇಂಥ ಶಾಸಕ ಕೊಟ್ಟಿದ್ದಂಥ ಕರ್ಮಕ್ಕೆ ನಾವು. ಇವತ್ತು ಪಾಪಸ್ ಕಳ್ಳಿ ಗೊತ್ತಿದೆಯಲ್ಲ ಎಲ್ರಿಗೂ, ಪಾಪಸ್ ಕಳ್ಳಿ ಗೊತ್ತಿದೆ ಸರ್. ಪಾಪಸ್ ಕಳ್ಳಿ ಥರ ಹಬ್ಬುತ್ತಾ ಇದ್ದಾನೆ ಈ ಮನುಷ್ಯ. ಈ ಮನುಷ್ಯನ ಹತ್ರ ಏನು ಗುಣಗಳಿಲ್ಲ. ಪಾನ್ ಪರಾಗ ಹಾಕೋದು, ಗುಟ್ಕ ಹೊಡೆಯೋದು, ಪಲ್ಟಿ ಹೊಡೆಯೋದು ಇವನ್ ಕೆಲಸ ಅಷ್ಟೇ ಈ ಶಾಸಕ, ನಕಲಿ ಶಾಸಕ. ಯಾಕಪ್ಪ ಅಂದರೆ ಸಂವಿಧಾನದಲ್ಲಿ ಅರ್ಥ ಗೊತ್ತಿದ್ದರೆ, ಸಂವಿಧಾನ ಬಗ್ಗೆ ಗೌರವ ಗೊತ್ತಿದ್ದರೆ ಈ ಶಾಸಕ ಈ ಥರ ಭಾಷೆಗಳು ಬಳಸ್ತಾ ಇರಲಿಲ್ಲ. ಒಂದು ಕಾರ್ಯಕ್ರಮದಾಗ ಹೇಳ್ತಾನೆ, ಮಕ್ಕಳಿಗೆ ಉಪನ್ಯಾಸ ಕೊಡೋ ಸಂದರ್ಭದಲ್ಲಿ ಹೇಳ್ತಾನೆ, ನ್ಯೂಸ್ ಪೇಪರ್ ಓದಬೇಡಿ ದಯವಿಟ್ಟು ಅಂತ ಹೇಳ್ತಾನೆ. ಯಾಕೆ ಗುಟ್ಕ ಹೊಡಿಬೇಕಾ ಶಾಸಕರೇ? ಗುಟ್ಕ ಹಾಕ್ಬೇಕಾ? ಪಾನ್ ಪರಾಗ ಹಾಕ್ಬೇಕಾ? ನಾಚಿಕೆ ಆಗಲ್ಲ? 15,000 ಕೊಟ್ಟಂತ ಡಾಕ್ಟರೇಟ್ ಪದವೀಧರ ನೀನು, ನಾಚಿಕೆ ಆಗಬೇಕು ಶಾಸಕ ಪತ್ತೂರು ಮಂಜುನಾಥ್ ಅವರೇ. ಇವತ್ತು ಎಲ್ಲ ವಿಷಯಗಳು ಇಟ್ಕೊಂಡು ಏನು ದಲಿತ ಸಂಘಟನೆಗಳ ಮುಖಂಡರು ಎಲ್ಲ ಸೇರಿ ಇವತ್ತು ಖಂಡಿಸ್ತಾ ಇದ್ದೀವಿ. ಮುಂದೆ 12ನೇ ತಾರೀಕು ನಿನ್ನ ಭವಿಷ್ಯ ನಿರ್ಧಾರ ಆಗ್ತದೆ. ನಿನಗೆ ಕಾನೂನು ಕುಳಿಗೆ ಬೀಳ್ತಾರೆ. ಇದನ್ನ ಕಾಯ್ದು ನೋಡಬೇಕಾಗಿದೆ ಶಾಸಕ ಮಂಜುನಾಥ್ ಅವರೇ. ನಿನಗೆ ದೂರ ಇಲ್ಲ, ದುರಂಕಾರ RSS ಏಜೆಂಟನ ಆಗು. ನೀನು ಒಬ್ಬ ಮುಸ್ಲಿಮ್ಸ್ ಬಂಧುಗಳನ್ನ ಏನು ಹೇಳ್ತೀಯ, ತಾಲಿಬಾನ್ಗೊಳಿಸ್ತೀಯ. ನಾಚಿಕೆ ಆಗಬೇಕು ಶಾಸಕರೇ. ನಿಮಗೆ ಎಲ್ಲಿ ಓದಿದೀಯಪ್ಪ ನೀನು? ಎಲ್ಲಿ ನೀನು ಓದಿದೀಯಾ? ನೀನು ಓದ್ದಂಗೆ ಕಾಣ್ತಾ ಇಲ್ಲ. ನಿನಗೆ ಓದಿದ್ದಿದ್ರೆ ಗುರುಗಳಿಗೆ ಕೂಡ ಗೌರವ ಗೊತ್ತಾಗ್ತಾ ಇತ್ತು, ತಂದೆ ತಾಯಿ ಗೌರವ ಕೂಡ ಗೊತ್ತಾಗ್ತಾ ಇತ್ತು, ದಲಿತ ಮುಖಂಡರು ಕೂಡ ಗೌರವ ಗೊತ್ತಾಗ್ತಾ ಇತ್ತು. ಯಾರು ಗೊತ್ತಿಲ್ಲ. 50,000 ರೂಪಾಯಿ ಲೇಲಕ್ಕರ್ಸ್ ಹೋಲಿಸಿದಂಥ ಮನುಷ್ಯ ನೀನು ಇವತ್ತು ಪ್ರಿನ್ಸಿಪಾಲ್ಗೆ ಕಿತ್ತೋಗ್ತದೆ ಅಂತ ಹೇಳ್ತೀಯ. ಯಾರು ಕಿತ್ತೋಗ್ತದ್ರಿ? ಹೆಣ್ಮಕ್ಳಿದ್ದಾರೆ ಅಲ್ಲಿ, ಸ್ಟೂಡೆಂಟ್ ಇದ್ದಾರ್ರಿ. ಯಾರು ಬಟ್ಟೆ ಕಿತ್ತಾಕ್ತೀಯಾ, ಇಲ್ಲ ಶೂ ಕಿತ್ತಾಕ್ತೀಯಾ, ಇಲ್ಲ ಚಪ್ಪಲಿ ಕಿತ್ತಾಕ್ತೀಯಾ? ನಾಚಿಕೆ ಆಗ್ಬೇಕಲ್ಲ. ಇಂಥ ದಲಿತ ವಿರೋಧಿ ಶಾಸಕನನ್ನ ಕಿತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ಗಣತವಿತ್ತ ರಾಜ್ಯಪಾಲರಿಗೆ ಎಲ್ಲ ದಲಿತ ಮುಖಂಡರು ಸೇರಿ ಇವತ್ತು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ಶಾಸಕ ಸ್ಥಾನನ ಅರ್ಹತೆಗೊಳಿಸೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ಮಾಡ್ತೀವಿ. ಜೈ ಭೀಮ್, ಜೈ ಭಾರತ್. ಈ ನಗರದಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ. ಪತ್ತೂರು ಮಂಜುನಾಥ್ ಅವರು ಈಗಾಗಲೇ ಏನು ಕಿತ್ತೋಗ್ತೈತೆ ಅಂತಕ್ಕಂಥದ್ದು, ಕಿತ್ತಾಕ್ತೀನಿ ಅಂತಕ್ಕಂಥದ್ದು, ಹುಷಾರು ಅಂತಕ್ಕಂಥದ್ದು, ಇವ್ರದ್ದೆಲ್ಲ ಎಚ್ಚರಿಕೆ ಹೊರಡಿಸಿಲ್ಲ. ಇವ್ರದ್ದೆಲ್ಲ ಇಡೀ ಜನರಿಗೆ ಬರ್ತಕ್ಕಂಥದ್ದು. ಎಲ್ಲರ ಮೀಟಿಂಗ್ನಲ್ಲಿ ಹೋದರೆ, ಸಾರ್ವಜನಿಕ ಮೀಟಿಂಗ್ಗಳಲ್ಲಿ
ಎಚ್ಚರಿಕೆ ವರ್ಷಗಳ ಕೊಡೋದು ಒಂದು ರೀತಿಯಲ್ಲಿ ಇಷ್ಟೊಂದು ಏನು ಒಂದು ರೀತಿಯಲ್ಲಿ ಈ ರೋಡಿಸಮ್ ಮಾತುಕತೆ ಬಂದಿತ್ತು ನೋಡು, ಈ ರೋಡಿಸಮ್ ಮಾತುಗಳನ್ನ ಜಾಸ್ತಿ ಆಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಏನು ಕಾಲೇಜ್ಗೆ ಹೋಗಿ ಭೇಟಿ ಕೊಡ್ತಾರೋ, ಮಹಿಳಾ ಕಾಲೇಜಿಗೆ ಹೋಗಿ ಭೇಟಿ ಕೊಡ್ತಾರೋ, ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲಿ ಸುಧಾಕರ್ ಸಾಹೇಬ್ ಜೊತೆಯಲ್ಲಿ ನಮ್ಮ ಕೋಲಾರ ಶಾಸಕರಾಗಿದ್ದು ನಮ್ಮ ಜಿ ಮಂಜುನಾಥ್ ನಾನು ಒಂದು ಮಾತು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇಡೀ ನಮ್ಮ ಕಾಲೇಜಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳಾಗಲಿ, ಆಮೇಲೆ ಇವತ್ತು ಲೆಕ್ಚರರ್ಸ್ಗಳಾಗಲಿ, ಪ್ರಾಂಶುಪಾಲರ್ಸ್ಗಳಾಗಲಿ, ಯಾರೇ ಆಗಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಎಚ್ಚೆತ್ಕೊಂಡು ಪತ್ತೂರು ಮಂಜುನಾಥ್ ಏನು ಪದಬಳಿಕೆ ಮಾಡಿದ್ದಾರೋ ಕಿತ್ತೋಗ್ತೈತೆ ಅಂತಕ್ಕಂಥದ್ದನ್ನು, ಅದು ಏನು ಕಿತ್ತೋಗ್ತೈತೆ ಅಂತ ಅನ್ನೋವರೆಗೂ ನೀವುಗಳು ಬಿಡಬಾರ್ದು. ಮೂಲೆಯನ್ನು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮದಲ್ಲಿ ಸಹ ನೀವುಗಳೆಲ್ಲ ಈತನ ಶಾಸಕರ ವಿರುದ್ಧವಾಗಿ, ಪತ್ತೂರು ಮಂಜುನಾಥ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಆಮೇಲೆ ಇನ್ನೊಂದು ವರ್ಡ್ಸು ತಾಲಿಬಾನ್ ಅಂತಕ್ಕಂಥದ್ದು ಮುಬಾರಕ್ಗೆ ಹೋಲಿಸಿ ಮಾತಾಡಿರ್ತಕ್ಕಂಥದ್ದಿಲ್ಲ. ಆ ತಾಲಿಬಾನ್ ಅಂತಕ್ಕಂಥದ್ದು ಭಾಳ ಭಯಂಕರವಾಗಿರ್ತಕ್ಕಂಥ ಹೇಳೋದು. ಈಗಾಗಲೇ ಅದನ್ನು ಮುಬಾರಕರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇಡೀ ಎಲ್ಲ ಸಮುದಾಯನೂ ಇದ್ರ ಜೊತೆಗೆ ನಮ್ಮ ಮುಸಲ್ಮಾನ ಸಮುದಾಯವನ್ನು ಕೂಡ ನಿಂತ್ಕೊಂಡು ಈ ವಿರುದ್ಧವಾಗಿ ಹೋರಾಟ ಮಾಡಬೇಕಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ.